Hi dear students, we are discussing the chapter matter in our surroundings. In this chapter, in the last classes, we discussed about the change of state of matter. Matter ಏನಾಗುತ್ತೆ ಅದರ ಸ್ಟೇಟಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. Now we will discuss about one of the experiment on the basis of the matters or change in its state. Okay. See the experiment. Take some camphor or ammonium chloride, crush it and put it in a china dish. Camphor means karpura. Okay, take some camphor or ammonium chloride. Ammonium chloride is one of the chemical. ಕ್ರಷ್ ಇಟ್ ಆ್ಯಂಡ್ ಪುಟ್ ಇಟ್ ಇನ್ ಎ ಚೈನಾ ಡಿಶ್. ಅದನ್ನು ಕ್ರಷ್ ಮಾಡಿಬಿಟ್ಟು ಅಂದರೆ ಪುಡಿ ಮಾಡಿಬಿಟ್ಟು ಏನು ಮಾಡಬೇಕು, ಒಂದು ಚೈನಾ ಡಿಶಲ್ಲಿ ಇಡಬೇಕು. ಅಬ್ಸರ್ವ್ ದ ಪಿಕ್ಚರ್. ಚೈನಾ ಡಿಶ್ ಅಂತ ಇದೆ ನೋಡಿ, ಅದರೊಳಗಡೆ ಇವ್ರು ಏನು ಹಾಕಿದ್ದಾರೆ ಅಂದರೆ ಅಮೋನಿಯಂ ಕ್ಲೋರೈಡ್. ಓಕೆ, ನೆಕ್ಸ್ಟ್ ಪುಟ್ ಆ್ಯನ್ ಇನ್ವರ್ಟೆಡ್ ಫನಲ್ ಓವರ್ ದ ಚೈನಾ ಡಿಶ್. ಓಕೆ, ಏನು ಮಾಡಿದ್ದಾರೆ, ಒಂದು ಫನಲ್ನ ಏನು ಮಾಡಿದ್ದಾರೆ ಅದ್ರ ಮೇಲೆ ಇನ್ವರ್ಟೆಡ್ ಆಗಿ ಏನು ಮಾಡಿದ್ದಾರೆ, ಒಂದು ಮುಚ್ಚಿದ್ದಾರೆ. ಓಕೆ, ಪುಟ್ ಅ ಕಾಟನ್ ಪ್ಲಗ್ ಆನ್ ದ ಸ್ಟೆಮ್ ಆಫ್ ದ ಫನಲ್ ಆ್ಯಸ್ ಶೋನ್ ಇನ್ ಫಿಗರ್ 1.7. ಓಕೆ, ನೋಡಿ ಅಲ್ಲಿ ಏನು ಮಾಡಿದ್ದಾರೆ, ಫಸ್ಟು ಒಂದು ಚೈನಾ ಡಿಶ್, ಅದರೊಳಗಡೆ ಏನು ಹಾಕಿದ್ದಾರೆ, ಅಮೋನಿಯಂ ಕ್ಲೋರೈಡ್ ಸಾಲಿಡಿಫೈಡ್ ಆಗಿರುವಂಥ ಸಾಲಿಡ್ ಸ್ಟೇಟಲ್ಲಿರುವಂತಹ ಅಮೋನಿಯಂ ಕ್ಲೋರೈಡ್ನ ಹಾಕಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಒಂದು ಇನ್ವರ್ಟೆಡ್ ಫನಲ್ ಹಾಕಿದ್ದಾರೆ. ಆಫ್ಟರ್ ದಟ್ ಕಾಟನ್ ಪ್ಲಗ್ ಅಟ್ ದ ಸ್ಟೆಮ್ ಅಂದರೆ ಎಂಡ್ ಆಫ್ ದ ಫನಲ್ ದೆ ಪುಟ್ ದ ಕಾಟನ್. ಓಕೆ, ಅರ್ಥ ಆಗ್ತಿದೆಯಾ ನೋಡಿ, ಇಲ್ಲಿ ಅಮೋನಿಯಂ ಕ್ಲೋರೈಡ್ ಸಾಲಿಡಿಫೈಡ್ ಇದೆ. ನೆಕ್ಸ್ಟು ಏನಾಗುತ್ತೆ ಅಂತ ಕೊಡ್ತಾರೆ ನೋಡಿ. ಸಿ ನೌ ಹೀಟ್ ಸ್ಲೋಲಿ ಆ್ಯಂಡ್ ಅಬ್ಸರ್ವ್. ಏನು ಮಾಡಬೇಕು, ನೆಕ್ಸ್ಟು ಹೀಟ್ ಮಾಡಬೇಕು. ಸಿ ದ ಬರ್ನರ್. ಓಕೆ, ನೌ ಹೀಟ್ ಸ್ಲೋಲಿ ಆ್ಯಂಡ್ ಅಬ್ಸರ್ವ್ ವಾಟ್ ಡೂ ಯು ಇನ್ಫರ್ ಫ್ರಮ್ ದ ಅಬೌವ್ ಆ್ಯಕ್ಟಿವಿಟಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಎವಾಪರೇಟ್. ಓಕೆ, ಎ ಚೇಂಜ್ ಆಫ್ ಸ್ಟೇಟ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಟು ಗ್ಯಾಸ್ ವಿತೌಟ್ changing into liquid state or vice versa is called sublimation. This activity shows the process sublimation. ಯಾವುದೋ ಒಂದು ವಸ್ತು ಸಾಲಿಡ್ ಸ್ಟೇಟಿಂದ ಡೈರೆಕ್ಟಾಗಿ ಗೇಷಿಯಸ್ ಸ್ಟೇಟಿಗೆ ಹೋಗೋದು ವಿತೌಟ್ ಗೋಯಿಂಗ್ ಟು ದ ಲಿಕ್ವಿಡ್ ಸ್ಟೇಟ್, ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಆ್ಯಸ್ ಸಬ್ಲಿಮೇಷನ್. ಓಕೆ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಎ ಚೇಂಜ್ ಆಫ್ ಸ್ಟೇಟ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಟು ಗ್ಯಾಸ್. ಡೈರೆಕ್ಟಾಗಿ ಸಾಲಿಡಿಂದ ಗೇಷಿಯಸ್ ಸ್ಟೇಟಿಗೆ ಚೇಂಜ್ ಆಗುತ್ತೆ ವಿತೌಟ್ ಚೇಂಜಿಂಗ್ ಇನ್ ಟು ಲಿಕ್ವಿಡ್ ಸ್ಟೇಟ್ ಈಸ್ ಕಾಲ್ಡ್ ಸಬ್ಲಿಮೇಷನ್. ನೋಡಿ, ಇಲ್ಲಿ ಸಾಲಿಡ್ ಸ್ಟೇಟಲ್ಲಿರುವಂತಹ ಅಮೋನಿಯಂ ಕ್ಲೋರೈಡ್ನ ಹೀಟ್ ಮಾಡಿದಾಗ ಏನಾಗ್ತಾ ಇದೆ, ಇಲ್ಲಿ ಡೈರೆಕ್ಟಾಗಿ ಗೇಷಿಯಸ್ ಸ್ಟೇಟ್ಗೆ ಹೋಗ್ತಾ ಇದೆ. ಸೊ ಅಮೋನಿಯಂ ಕ್ಲೋರೈಡ್ ವೇಪರ್ ಅಂದರೆ ನಿಮಗೆ ಗೊತ್ತಿದೆ, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ವೇಪರ್. Okay, now you understood about the process sublimation. Okay, next effect of change of pressure. ನಾವು ಇಷ್ಟೊತ್ತು ಟೆಂಪ್ರೇಚರಿಂದ ಏನಾಗ್ತಾ ಹೋಗುತ್ತೆ, ಸ್ಟೇಟ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ನೋಡಿದ್ವಿ. ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ದ ಎಫೆಕ್ಟ್ ಆಫ್ ಚೇಂಜ್ ಆಫ್ ಪ್ರೆಷರಿಂದ ಏನು ಸ್ಟೇಟಲ್ಲಿ ಚೇಂಜ್ ಆಗುತ್ತೆ ಅಂತ ನೋಡೋಣ. ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ದಟ್ ದ ಡಿಫ್ರೆನ್ಸ್ ಇನ್ ವೇರಿಯಸ್ ಸ್ಟೇಟ್ ಆಫ್ ಮ್ಯಾಟರ್ ಈಸ್ ಡ್ಯೂ ಟು ದ ಡಿಫ್ರೆನ್ಸ್ ಇನ್ ದ ಡಿಸ್ಟೆನ್ಸಸ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಓಕೆ, ಇವಾಗ ಒಂದು ಮ್ಯಾಟರ್ ಒಳಗಡೆ ಪಾರ್ಟಿಕಲ್ಸ್ ಇರುತ್ತೆ ಅಂತ ಗೊತ್ತಿದೆ. ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಅ ಪಾರ್ಟಿಕಲ್ಸ್ ಅಂತ ಗೊತ್ತಿದೆ. ಸೊ ದೆರ್ ಈಸ್ ಎ ಸ್ಮಾಲ್ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಅಂತಲೂ ನಮಗೆ ಗೊತ್ತಿದೆ. ಸೊ ಈಸ್ ಡ್ಯೂ ಟು ದ ಡಿಫ್ರೆನ್ಸ್ ಇನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಒಂದೊಂದು ಮ್ಯಾಟರಲ್ಲಿ ಒಂದೊಂದು ರೀತಿಯಾದಂತಹ ಡಿಸ್ಟೆನ್ಸಸ್ಸು ಇರುತ್ತೆ. ಯಾವುದ್ರ ನಡುವೆ, ಬಿಟ್ವೀನ್ ದ ಪಾರ್ಟಿಕಲ್ಸ್. ಓಕೆ, what will happens when we start putting pressure and compress a gas enclosed in a cylinder. ಓಕೆ, ನಾವು ಒಂದು ಸಿಲಿಂಡರ್ ಒಳಗಡೆ ಗ್ಯಾಸ್ನ ಫಿಲ್ ಮಾಡಿಬಿಟ್ಟು ಪ್ರೆಷರ್ ಅಪ್ಲೈ ಮಾಡಿದಾಗ ಅಲ್ಲಿ ಏನಾಗುತ್ತೆ, ವಿಲ್ ದ ಪಾರ್ಟಿಕಲ್ಸ್ ಕ್ಲೋಸರ್
Do you think that increasing or decreasing the pressure can change the state of matter? ಓಕೆ, ನಾವು ಒಂದು ಸಿಲಿಂಡರ್ ಒಳಗಡೆ ಗ್ಯಾಸ್ನ ಫಿಲ್ ಮಾಡಿ ಪ್ರೆಷರ್ನ ಅಪ್ಲೈ ಮಾಡಿದಾಗ ಅದು ಸೈಜು ಡಿಕ್ರೀಸ್ ಆಗುತ್ತಾ ಅಥವಾ ಒಂದಕ್ಕೊಂದು ಪಾರ್ಟಿಕಲ್ ಕ್ಲೋಸ್ ಆಗುತ್ತಾ? ಸೊ do you think that increasing or decreasing the pressure can change the state of matter? ನಾವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದಾಗ ಯಾವುದನ್ನ ಪ್ರೆಷರ್ನ ಸ್ಟೇಟ್ ಚೇಂಜ್ ಆಗುತ್ತಾ ಅಂತ ನಾವಿಲ್ಲಿ ನೋಡೋಣ. ಸಿ ಅಬ್ಸರ್ವ್ ದ ಪಿಕ್ಚರ್ 1.8. ಹಿಯರ್ ಸಿಲಿಂಡರ್ ಆ್ಯಂಡ್ ಪಿಸ್ಟನ್ ಏನು ಮಾಡಿದ್ದಾರೆ, ಒಂದು ಸಿಲಿಂಡರ್ ಮತ್ತು ಇನ್ನೊಂದು ಪಿಸ್ಟನ್ ತೊಗೊಂಡ್ಬಿಟ್ಟು ಅಲ್ಲಿ ಗ್ಯಾಸ್ನ ಫಿಲಪ್ ಮಾಡಿದ್ದಾರೆ. ಓಕೆ ನೋಡಿ, ಫಸ್ಟಲ್ಲಿ ಏನು ಮಾಡಿದ್ದಾರೆ, ಲೈಟಾಗಿ ಪ್ರೆಷರ್ನ ಅಪ್ಲೈ ಮಾಡಿದ್ದಾರೆ. ಫಸ್ಟ್ ಪಿಕ್ಚರಲ್ಲಿ ಏನು ಮಾಡಿದ್ದಾರೆ, they apply a little pressure. After that they apply some more pressure on the piston. After that they apply the more and more pressure. Here there is a large space between the particles of matter. Observe, after that when they apply more pressure there is a quite less distance between the particles. When they apply more and more pressure there is no space between there is a less and less space between the ಪಾರ್ಟಿಕಲ್ಸ್. ಓಕೆ, ನಾವು ಯಾವಾಗ ಪ್ರೆಷರ್ನ ಜಾಸ್ತಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಪಾರ್ಟಿಕಲ್ಸ್ ಮಧ್ಯೆ ಏನಾಗುತ್ತೆ, ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಪ್ಲೈಯಿಂಗ್ ಪ್ರೆಷರ್ ಆ್ಯಂಡ್ ರೆಡ್ಯೂಸಿಂಗ್ ಟೆಂಪ್ರೇಚರ್ ಕ್ಯಾನ್ ಲಿಕ್ವಿಫೈ ಗ್ಯಾಸಸ್. ಓಕೆ, ನಾವು ಪ್ರೆಷರ್ನ ಅಪ್ಲೈ ಮಾಡಿದಾಗ ಅಥವಾ ಟೆಂಪ್ರೇಚರ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಕ್ಯಾನ್ ಲಿಕ್ವಿಫೈ ಗ್ಯಾಸಸ್ನ ಏನು ಮಾಡುತ್ತೆ, ಲಿಕ್ವಿಡ್ ಸ್ಟೇಟಿಗೆ ಹೋಗೋ ರೀತಿಯಾಗಿ ಮಾಡುತ್ತೆ. ಸೊ pressure also change the state of matter. Okay, have you heard of solid carbon dioxide? It is stored under high pressure. Okay, solid carbon dioxide, CO2 means carbon dioxide. Have you heard of solid carbon dioxide? ಸಾಲಿಡ್ ಸ್ಟೇಟಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ನ ಏನು ಮಾಡುತ್ತಾರೆ, ಇಟ್ ಈಸ್ ಸ್ಟೋರ್ಡ್ ಅಂಡರ್ ಹೈ ಪ್ರೆಷರ್. ಜಾಸ್ತಿ ಪ್ರೆಷರ್ನ ಹಾಕ್ಬಿಟ್ಟು ಸ್ಟೋರ್ ಮಾಡ್ತಾರೆ. ಗ್ಯಾಸ್ನ ಸ್ಟೋರ್ ಮಾಡೋಕ್ಕೆ ದೇರ್ ಇಸ್ ಎ ನೀಡ್ ಆಫ್ ಸಿಲಿಂಡರ್. ವಿ ನೋ ದಟ್ ಸಾಲಿಡ್ CO2 ಆರ್ ಕಾರ್ಬನ್ ಡೈಆಕ್ಸೈಡ್ ಗೆಟ್ಸ್ ಕನ್ವರ್ಟೆಡ್ ಡೈರೆಕ್ಟ್ಲಿ ಟು gaseous state. ಓಕೆ, ಆನ್ ಡಿಕ್ರೀಸ್ ಆಫ್ ಪ್ರೆಷರ್ ಟು 1 atmosphere. ನೋಡಿ ಇಲ್ಲಿ, ಇಟ್ ಈಸ್ ಸ್ಟೋರ್ಡ್ ಅಂಡರ್ ಹೈ ಪ್ರೆಷರ್. ಯಾವುದನ್ನ, ಕಾರ್ಬನ್ ಡೈಆಕ್ಸೈಡ್ನ. ಸಾಲಿಡ್ CO2 ಗೆಟ್ಸ್ ಕನ್ವರ್ಟೆಡ್ ಡೈರೆಕ್ಟ್ಲಿ ಟು ಗೇಷಿಯಸ್ ಸ್ಟೇಟ್. ಸಾಲಿಡ್ ರೂಪದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡು ಗೇಷಿಯಸ್ ರೂಪಕ್ಕೆ ಅಥವಾ ಗ್ಯಾಸ್ ಸ್ಟೇಟ್ಗೆ ಹೋಗುತ್ತೆ. ಆನ್ ಡಿಕ್ರೀಸಿಂಗ್ ಆಫ್ ಪ್ರೆಷರ್ ಟು 1 atmosphere. 1 atmosphereಗೆ ಪ್ರೆಷರ್ನ ಡಿಕ್ರೀಸ್ ಮಾಡಿದಾಗ ವಿತೌಟ್ ಕಮ್ಮಿಂಗ್ ಇನ್ ಟು ಲಿಕ್ವಿಡ್ ಸ್ಟೇಟ್, ಅದು ಏನಾಗೋದಿಲ್ಲ, ಲಿಕ್ವಿಡ್ ಸ್ಟೇಟಿಗೆ ಹೋಗೋದಿಲ್ಲ, ಡೈರೆಕ್ಟಾಗಿ ಸಾಲಿಡ್ ಟು gaseous state. Okay, without going to the liquid state, that is called the sublimation. You know that this is the reason the solid carbon dioxide is also known as dry ice. ಇದಕ್ಕೆ ಏನಂತ ಕರೀತಾರೆ, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ಗೆ ಡ್ರೈ ಐಸ್ ಅಂತ ಕೂಡ ಕರೀತಾರೆ. ಓಕೆ, ದಸ್ ವಿ ಕ್ಯಾನ್ ಸೇ ದಟ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಡಿಟರ್ಮೈನ್ ದ ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್, ವೆದರ್ ಇಟ್ ವಿಲ್ ಬಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ನೀವು ಲಾಸ್ಟ್ ಎಕ್ಸ್ಪೆರಿಮೆಂಟ್ಸಲ್ಲೆಲ್ಲ ನೋಡಿದ್ವಿ ಎಫೆಕ್ಟ್ ಆಫ್ ಟೆಂಪ್ರೇಚರ್. ಇನ್ ದಿಸ್ ಎಕ್ಸ್ಪೆರಿಮೆಂಟ್ ವಿ ಸಾ ದ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್. ಓಕೆ, ಇವಾಗ ಟೆಂಪ್ರೇಚರ್ ಮತ್ತು ಪ್ರೆಷರ್ ಯಾವುದಿದ್ರೂ ಕೂಡ ಏನು ಮಾಡುತ್ತೆ, ಇಟ್ ಚೇಂಜಸ್ ದ ಸ್ಟೇಟ್ ಆಫ್ ಮ್ಯಾಟರ್. ಇಟ್ ಈಸ್ ಐದರ್ ಇನ್ ದ ಫಾರ್ಮ್ ಆಫ್ ಸಾಲಿಡ್ ಆರ್ ಲಿಕ್ವಿಡ್ ಆರ್ ಇನ್ ದ ಫಾರ್ಮ್ ಆಫ್ ಗ್ಯಾಸಸ್. ಓಕೆ, ನೋಡಿ ಇಲ್ಲಿ ಇಂಟರ್ ಕನ್ವರ್ಷನ್ ಆಫ್ ದ 3 ಸ್ಟೇಟ್ಸ್ ಆಫ್ ಮ್ಯಾಟರ್. 3 ಸ್ಟೇಟಲ್ಲಿರುವಂತಹ ಮ್ಯಾಟರು ಅದು ಇಂಟರ್ಚೇಂಜ್ ಆಗ್ತಾ ಇರುತ್ತೆ ಅದ್ರ ಸ್ಟೇಟಲ್ಲಿ, ಲಿಕ್ವಿಡ್ಡು, ಸಾಲಿಡು, ಗ್ಯಾಸ್. ನೋಡಿ ಅಲ್ಲಿ ಲಿಕ್ವಿಡ್ ಟು ಸಾಲಿಡಲ್ಲಿ under fusion solid goes to liquid state. Under solidification liquid changes into solid state. ಓಕೆ, ಅಲ್ಲಿ ಇಂಟರ್ಚೇಂಜ್ ಆಗ್ತಾ ಇದೆ, ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಸಾಲಿಡ್, ದೆನ್ ಸಾಲಿಡ್ ಟು ಗೇಷಿಯಸ್ ಸ್ಟೇಟ್. ಓಕೆ, ಸಾಲಿಡಿಂದ ಗೇಷಿಯಸ್ ಸ್ಟೇಟಲ್ಲಿ ಏನಾಗ್ತಾ ಇದೆ, ಓಕೆ ನೋಡಿ ಇಲ್ಲಿ solid is directly converted into gas by the Okay, next gas is directly convert into
gas is directly converted into solid form by the process sublimation. ಓಕೆ, ಸಬ್ಲಿಮೇಷನಿಂದ ಸಾಲಿಡ್ ಡೈರೆಕ್ಟಾಗಿ ಗ್ಯಾಸ್ ಆಗುತ್ತೆ, ಅದೇ ರೀತಿ ಗ್ಯಾಸ್ ಇದ್ದಿದ್ದು ಸಾಲಿಡ್ ಆಗುತ್ತೆ. ದಿಸ್ ಇಸ್ ದ ಇಂಟರ್ಚೇಂಜ್. ನೆಕ್ಸ್ಟ್, ಗ್ಯಾಸ್ ಟು ಲಿಕ್ವಿಡ್ ಆರ್ ಲಿಕ್ವಿಡ್ ಟು ಗ್ಯಾಸ್. By the process vaporization, liquid is changes into gaseous state. ನಿಮಗೆ ವೇಪರೈಸೇಷನ್ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿದೆ. ನೆಕ್ಸ್ಟ್, by the process condensation, gas is convert into liquid. ಕಂಡೆನ್ಸೇಷನ್ ಮಾಡೋದ್ರಿಂದ ಏನಾಗುತ್ತೆ, ಗೇಷಿಯಸ್ ಸ್ಟೇಟಲ್ಲಿರುವಂತಹ ಮ್ಯಾಟರು ಲಿಕ್ವಿಡ್ ಸ್ಟೇಟ್ಗೆ ಹೋಗುತ್ತೆ. ಓಕೆ, ನಿಮಗೆ ಈ ಪ್ರೊಸೆಸ್ಗಳು ಸಬ್ಲಿಮೇಷನ್, ಕಂಡೆನ್ಸೇಷನ್, ವೇಪರೈಸೇಷನ್, ಫ್ಯೂಷನ್, ಸಾಲಿಡಿಫಿಕೇಷನ್ ಇಷ್ಟು ಗೊತ್ತಿದ್ರೆ ಯಾವ ರೀತಿ ಮ್ಯಾಟರ್ ಅದರ ಸ್ಟೇಟ್ನ ಚೇಂಜ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಚೇಂಜ್ ಇನ್ ದ ಸ್ಟೇಟ್ಸ್ ಆಫ್ ದ ಮ್ಯಾಟರ್ ಅಂಡರ್ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಓಕೆ, ನಾನಿಲ್ಲಿ ನಿಮಗೆ 1 ಅಟ್ಮಾಸ್ಫಿಯರ್ ಅಂತ ಒಂದು ಲೈನ್ ಹೇಳಿದೆ. ಸೊ ನಾವು ವಿ ವಿಲ್ ಡಿಸ್ಕಸ್ ವಾಟ್ ಈಸ್ ದಟ್ ಅಟ್ಮಾಸ್ಫಿಯರ್. ಓಕೆ, ಅಟ್ಮಾಸ್ಫಿಯರ್ in the short form it is ATM is a unit of measuring pressure exerted by a gas. Okay, ಈ atmosphere ಅನ್ನೋದು that is the one of the unit measuring pressure exerted by a gas. The unit of pressure is Pascal. Unit of pressure is what? Pascal. ನೆನ್ಪಿಟ್ಕೋಬೇಕು ನೀವು ಇವನ್ನೆಲ್ಲ. ಸೊ 1 atmosphere is equal to 1.01 into 10 to the power of 5 Pascal. ನೆನ್ಪಿಟ್ಕೋಬೇಕು, 1 atmosphere is equal to 1.01 into 10 to the power of 5 Pascal. The pressure of air in atmosphere is called atmospheric pressure. Okay, the pressure of air in atmosphere. Atmosphere ಅಲ್ಲಿ air pressure ಇದೆ, that pressure is called as atmospheric pressure. The atmospheric pressure at sea level is 1 atmosphere. sea level ಅಲ್ಲಿ ಎಷ್ಟಿರುತ್ತೆ ಪ್ರೆಷರು? 1 atmosphere. ಓಕೆ, ಆ್ಯಂಡ್ ಈಸ್ ಟೇಕನ್ ಆ್ಯಸ್ ದ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. 1 atmosphereಗೆ ಇದು ಒಂದು ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್, ನಾವು ಟೆಂಪರೇಚರ್ನ 30-32 ಇದ್ದಾಗ ನಾರ್ಮಲ್ ಟೆಂಪ್ರೇಚರ್ ಅಂತ ಕರಿತೀವಲ್ಲ, ಅದೇ ರೀತಿ. ಓಕೆ, ದಿಸ್ ಈಸ್ ಅಬೌಟ್ ದ ಪ್ರೆಷರ್. ಓಕೆ, ನಿಮಗೆ ಇದು ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹೋಮ್ವರ್ಕಲ್ಲಿ ನೀವು ವಾಟ್ ಈಸ್ ಸಬ್ಲಿಮೇಷನ್, ಈ ಕ್ವಶನ್ಗೆ ಆನ್ಸರ್ ಬರಬೇಕು. ಓಕೆ, ವಾಟ್ ಈಸ್ ಸಬ್ಲಿಮೇಷನ್. ನೆಕ್ಸ್ಟ್, ಡ್ರಾ ಎ picture which shows the interconversion of the 3 states of matter. ಇಂಟರ್ಕನ್ವರ್ಷನ್ ಆಗುತ್ತಲ್ಲ ಮ್ಯಾಟರ್ಸಲ್ಲಿ ಅವರ ಸ್ಟೇಟಲ್ಲಿ, ಆ ಡಯಾಗ್ರಾಮ್ನ ಬರೀಬೇಕು. ಬರೆದ್ಬಿಟ್ಟು ಏನು ಮಾಡಬೇಕು, ನೀವು ಫೋಟೋ ತೆಗೆದು ವಾಟ್ಸಪ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.